ವಂದೇ ಮಾತರಂ ನೋಡಿ, ವಂದೇ ಮಾತರಂ ಅಂತ ಹೇಳಿದ ತಕ್ಷಣ ದೇಶಭಕ್ತಿ ಇರುವಂಥವ್ರು, ದೇಶದ ಬಗ್ಗೆ ಕೃತಜ್ಞತೆ ಇರುವಂಥವ್ರಿಗೆಲ್ಲ ರೋಮಾಂಚನ ಆಗುತ್ತೆ. ಆದರೆ ವಂದೇ ಮಾತರಂ ಗೀತೆ ಇರ್ಬೋದು ಅಥವಾ ವಂದೇ ಮಾತರಂ ಉಕ್ತಿ ಇರ್ಬೋದು, ಅದನ್ನು ಹೇಳುವಾಗ ಒಂದು ಅಸಡ್ಡೆಯಿಂದ ಕೃತಜ್ಞರಾಗಿ ವರ್ತಿಸುವವರು ಇದ್ದಾರೆ. ಅಂದರೆ ಮನುಷ್ಯರು ಅಲ್ಲದೆ ಇರುವವರು, ಅಂಥವರಿಗೆ ಅವಮಾನ ಮಾಡೋರಿಗೆ ನಿಜಕ್ಕೂ ಇನ್ನು ಮುಂದೆ ಎಚ್ಚರವಾಗಿರಬೇಕು ಅನ್ನೋದು ಈ ಸುದ್ದಿಯ ಸಾರಾಂಶ. ಎಸ್, ಲೆಟ್ಸ್ ಗೋ ಅಹೆಡ್. ನಿಜ, ಇಂಥದನ್ನೆಲ್ಲ ದೊಡ್ಡ ಅಪರಾಧ ಅಂತ ಕನ್ಸಿಡರ್ ಮಾಡಬೇಕು. ಒಳ್ಳೆಯ ಮೂವ್. ಒಂದೇ ಮಾತ್ರ ಅವಮಾನಿಸೋದು ದೊಡ್ಡ ಅಪರಾಧ. ಹಾಗಾಗಿ ಅವಮಾನಿಸಿದರೆ 3 ವರ್ಷ ಜೈಲು ಶಿಕ್ಷೆ ಫಿಕ್ಸು. ಇವತ್ತೇ ಮಂಡನೆಯಾಗಲಿದೆ ಮಹತ್ವದ ಮಸೂದೆ. ರಾಷ್ಟ್ರಗೀತೆ ಹಾಗೂ ವಂದೇ ಮಾತರಂಗೆ ಒಂದೇ ಗೌರವ. ವಂದೇ ಮಾತರಂಗೆ ರಾಷ್ಟ್ರಗೀತೆ ಅಷ್ಟೇ ಕಾನೂನು ರಕ್ಷಣೆಯನ್ನು ಕೊಡಬೇಕು. ಈ ಮಸೂದೆಯ ವಾದ ಸಾರಾಂಶ. ಮೋದಿ ನೇತೃತ್ವದ ಸರ್ಕಾರದಿಂದ ಈ ಮಹತ್ವದ ತಿದ್ದುಪಡಿಯನ್ನು ಮಾಡಲಾಗಿದೆ. ಮಸೂದೆ ಮಂಡಿಸಲಿದ್ದಾರೆ ಗೃಹ ಸಚಿವ ಅಮಿತ್ ಶಾ. ವಂದೇ ಮಾತರಂ ಅವಮಾನಿಸೋದು ಶಿಕ್ಷಾರ್ಹ ಅಪರಾಧ, ಅದು ಗೊತ್ತಿರಲಿ. ಅವಮಾನಿಸಿದ್ರೆ, ಅಡ್ಡಿ ಮಾಡಿದರೆ 3 ವರ್ಷ ಜೈಲು ಜೊತೆಗೆ ದಂಡ. ಐ ರಿಪೀಟ್, ರಾಷ್ಟ್ರಗೀತೆ ಜನಗಣಮನ ಗೀತೆಗೆ ನಾವು ಯಾವ ರೀತಿ ಗೌರವ ಕೊಡ್ತೀವಿ, ಕೊಡದೇ ಇರೋ ಕೆಲ ಕ್ರಿಮಿಗಳು ಇದ್ದಾರೆ, ಅದು ಬೇರೆ ವಿಚಾರ. ಆದರೆ ಅದಕ್ಕೆ ಹೇಗೆ ಒಂದು ರಿಜಿಸ್ಟರ್ ಆಗಿದೆ ನಮ್ಮ ಮೈಂಡ್ಸೆಟ್ಟಲ್ಲಿ, ಎಷ್ಟು ಗೌರವ ಕೊಡಬೇಕು. ಆ ಗೀತೆ ಬೇರೆ ಅಲ್ಲ, ನಮ್ಮ ದೇಶ ಬೇರೆ ಅಲ್ಲ ಅನ್ನುವಷ್ಟರ ಮಟ್ಟಿಗೆ ನಾವು ಗೌರವ ಕೊಡ್ತೀವಿ, ಕೊಡಲೇಬೇಕು. ಹಾಗೆಯೇ ಒಂದೇ ಮಾತರಂ ಹಾಡುವಾಗಲೂ ಕೂಡ ಅದೇ ರೀತಿಯಾಗಿ ಜನ ಕೇಳಬೇಕಾಗತ್ತೆ, ಹಾಡಬೇಕಾಗತ್ತೆ, ಆ ಗೌರವವನ್ನು ಸಲ್ಲಿಸಬೇಕಾಗತ್ತೆ. ಎಲ್ಲೂ ಕೂಡ ತರಲೆ ಮಾಡೋ ಹಂಗಿಲ್ಲ. ಮಾಡಿದರೆ ಶಿಕ್ಷೆ ಅನುಭವಿಸೋಕೆ ರೆಡಿಯಾಗಿರಿ. ಕಠಿಣ ಶಿಕ್ಷೆ ಫಿಕ್ಸು. ಉದ್ದೇಶಪೂರ್ವಕವಾಗಿ ಅಡ್ಡಿ ಮಾಡೋ ಕೆಲಸ ಏನಾದರೂ ಮಾಡಿದರೆ ಅವ್ರಿಗೆ 3 ವರ್ಷಗಳವರೆಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತೆ. ಇದು ಈ ಮಸೂದೆಯ ಸಾರಾಂಶ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವತ್ತೇ ಆ ಮಸೂದೆಯನ್ನು ಮಂಡಿಸುವಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಎಸ್, ಐ ರಿಪೀಟ್, ಇದನ್ನು ಪುನಃ ಹೇಳಲೇಬೇಕಾದಂಥ ಒಂದು ವಿಚಾರ ಇದು. ನೋಡಿ, ಬರೀ ನಾವು ನಮ್ಮ ಕುಟುಂಬ ಸದಸ್ಯರು ಮಾತ್ರ ಚೆನ್ನಾಗಿದ್ದರೆ ಸಾಕು ಅನ್ನೋದಲ್ಲ. ಮನುಷ್ಯ ಅಂದರೆ ಸಂಘಜೀವಿ. ಹಾಗಾಗಿ ವಂದೇ ಮಾತರಂ ನೋಡಿ, ಈ ವಂದೇ ಮಾತರಂ ಅಂತ ಹೇಳಿದಾಗ ನಮ್ಮ ಸ್ವಾತಂತ್ರ್ಯಕ್ಕಾಗಿ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಮಡಿದವರನ್ನು ನಾವು ಜ್ಞಾಪಿಸ್ಕೊಳ್ಬೇಕ್ರಿ. ಅವರಿಗೆಲ್ಲ ಇದು ಉಸಿರಾಗಿತ್ತು ಅಲ್ವಾ. ನಾವು ಇವತ್ತು ನಮಗೆ ಅದ್ರ ಬಗ್ಗೆ ಅರಿವೇ ಇರಲ್ಲ, ಪರಿವೇ ಇರಲ್ಲ. ಹಾಗಾಗಿ ಆ ಕೃತಜ್ಞತೆ ಇಲ್ಲದೆ ಇದ್ದರೆ, ಸಲ್ಲಿಸದೆ ಹೋದರೆ ನಿಮ್ಮದು ಒಂದು ಬಾಳ ಅಂತ ನಮಗೆ ನಾವೇ ಅಂದ್ಕೊಳ್ಬೇಕು. ಕನ್ನಡಿ ಮುಂದೆ ನಿಂತ್ಕೊಂಡು ಹೇಳಬೇಕಾಗತ್ತೆ. ಹಾಗಾಗಿ ನಾವು ಗೌರವಿಸಬೇಕು, ಪೂಜಿಸಬೇಕು. ಈ ಜೀವನವನ್ನು ಎಲ್ರಿಗೂ, ಬೇರೆಯವ್ರಿಗೂ ತೊಂದರೆ ಆಗದೇ ಇರೋ ಹಾಗೆ ನಡಿಬೇಕು ಅಂತ ಹೇಳಿದ್ರೆ ಇದನ್ನೆಲ್ಲ ಫಾಲೋ ಮಾಡಬೇಕು. ಓಕೆ, ವಂದೇ ಮಾತರಂ ಈಗ ಎಲ್ಲರೂ ಕೂಡ ಗೌರವಿಸಲೇಬೇಕು. ಯಾವ ಮೂಲಕ? ಅನಗತ್ಯವಾಗಿ ತರಲೆ ಮಾಡೋದೇ ಮೂಲಕ. ಓಕೆ, ನೀವೆಲ್ಲರೂ ಏನು ದೊಡ್ಡ ಸಿಂಗರ್ಸ್ ಆಗಬೇಕು ಅಂತ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಯು ಶುಡ್ ರೆಸ್ಪೆಕ್ಟ್.